ನನ್ನ ನಿಶ್ಚಿತ ಕಂಕಣದ ಹುಡುಗಿ ಮತ್ತೆ ಮೋಸ ಮಾಡುತ್ತಿದ್ದಾಳೆ ಮತ್ತು ಈ ಬಾರಿ ಇಡೀ ಶಾಲೆಗೆ ಇದು ತಿಳಿಯಬಹುದು. ನಾವು 8 ವರ್ಷಗಳಿಂದ ಜೊತೆಯಾಗಿದ್ದೇವೆ. ನನ್ನ ಹುಡುಗಿ ಕೆಲಸ ಮಾಡುವ ಅದೇ ಪ್ರಾಥಮಿಕ ಶಾಲೆಗೆ ನಮ್ಮ ಮಗಳು ಹೋಗುತ್ತಾಳೆ. ಇದು ಒಂದು ಕೆಟ್ಟ ಕನಸಿನಂತಿದೆ. ಇದರ ಆಗೇ ಮತ್ತೊಬ್ಬ ಶಿಕ್ಷಕನೊಂದಿಗೆ ಹೀಗೆ ಆಗಿತ್ತು. ಆಗ ಆ ಸುಳ್ಳು ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತ್ತು. ನನ್ನ ಮಗಳು ಗೊಂದಲಕ್ಕೀಡಾಗಿದ್ದಳು ಮತ್ತು ಮನಸ್ಸಿಗೆ ನೋವಾಯಿತು. ಅವಳು ಅಂತಹ ಪರಿಸ್ಥಿತಿಗೆ ಸಿಲುಕುವುದನ್ನು ನೋಡುವುದು ನನಗೆ ತುಂಬಾ ನೋವು ನೀಡಿತು. ನಂತರ ಕೆಲವು ರಾತ್ರಿಗಳ ಹಿಂದೆ ನನ್ನ ಹುಡುಗಿಯ ಫೋನ್ ನಿರಂತರವಾಗಿ ವೈಬ್ರೇಟ್ ಆಗುತ್ತಿತ್ತು. ನಾನು ಸಂದೇಶಗಳನ್ನು ಪರಿಶೀಲಿಸಿದೆ. ಅವಳು ಮತ್ತೊಬ್ಬ ಸಹೋದ್ಯೋಗಿಯೊಂದಿಗೆ ಮಾತನಾಡುತ್ತಿದ್ದಾಳೆ. ಅದೊಂದು ಕೇವಲ ಭಾವನಾತ್ಮಕ ಸಂಬಂಧ ಎಂದು ಅವಳು ಹೇಳುತ್ತಾಳೆ. ನನ್ನ ಪಾಲಿಗೆ ಅದು ಈಗಾಗಲೇ ಒಂದು ದ್ರೋಹವೇ ಆಗಿದೆ. ಆದರೆ ಎಲ್ಲದಕ್ಕಿಂತ ಕೆಟ್ಟದ್ದು ಏನು ಗೊತ್ತಾ? ಅವಳು ನನ್ನ ಮುಖದ ಮೇಲೆಯೇ ಸುಳ್ಳು ಹೇಳುತ್ತಿದ್ದಾಳೆ. ಅವನು ಕೇವಲ ಸ್ನೇಹಿತ ಎಂದು ಅವಳು ಪಟ್ಟು ಹಿಡಿದು ಹೇಳುತ್ತಿದ್ದಾಳೆ. ನನ್ನ ಹೃದಯ ಒಡೆದಿದೆ. ನಾನು ತುಂಬಾ ನಾಚಿಕೆ ಪಡುತ್ತಿದ್ದೇನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗಳ ಬಗ್ಗೆ ನನಗೆ ಭಯವಾಗುತ್ತಿದೆ. ಅವಳು ಆ ಮಾನಸಿಕ ಯಾತನೆಯನ್ನು 2ನೇ ಬಾರಿ ಅನುಭವಿಸುವುದನ್ನು ನಾನು ನೋಡಲಾರೆ. ನಂಬಿಕೆ ಇಲ್ಲಿ ಉಳಿಯಲು ಸಾಧ್ಯವಿಲ್ಲ. ಆದರೆ ನನ್ನ ಮಗಳ ಪ್ರಪಂಚವನ್ನು ನಾಶ ಮಾಡದೆ ನಾನು ಅವಳನ್ನು ಹೇಗೆ ಬಿಟ್ಟು ಬರಲಿ?